ಓಕೆ, ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ನಾನು, ವೈಫು ಮತ್ತು ನನ್ನ ಫ್ರೆಂಡ್ ಒಬ್ಬ ಶ್ರವಣ್ ಜಕಾತಿ ಅಂತ ಆ್ಯಂಡ್ ಅವ್ರ ವೈಫು ಇಬ್ಬರು 4 ಜನ ಸೇರಿ ಚಿಕ್ಕಮಂಗ್ಳೂರು ಹೋಗ್ತಾಯಿದ್ವಿ. ಸೊ ಸಿನ್ಸ್ ಇಟ್ಸ್ ಅ ಲಾಂಗ್ ವೀಕೆಂಡ್, ಇಟ್ ಈಸ್ ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ, ಚಿಕ್ಕಮಂಗ್ಳೂರು ಟ್ರಿಪ್ ಪ್ಲ್ಯಾನ್ ಆಗಿತ್ತು. ಸೊ ಚಿಕ್ಕಮಂಗ್ಳೂರು ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ರೆಡಿ. ಟೈಮ್ ಈಗ 5:15 ಆಯಿತು. ಆ್ಯಕ್ಚುಲಿ 5 o'clock ಬಿಡಬೇಕು ಅಂದ್ಕೊಂಡ್ವಿ, ಬಟ್ ಬೇರೆ ಬೇರೆ ಕೆಲಸ ಬಂದಿಂದ ಲೇಟ್ ಆಯಿತು. ಆ್ಯಂಡ್ ಐ ಆಮ್ ಗೇರಿಂಗ್ ಅಪ್ ಫಾರ್ ದ ರೈಡ್. ಐ ಆಮ್ ವೆರಿ ಎಕ್ಸೈಟೆಡ್. ನಿಮಗೆ ಡೈರೆಕ್ಟಾಗಿ ನಾನು ಗಾಡಿ ಮೇಲೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಅಪಾರ್ಟ್ಮೆಂಟ್ ಬಿಟ್ಟಿದ್ದೀವಿ ಆ್ಯಂಡ್ ವಿ ಆರ್ ಟುವರ್ಡ್ಸ್ ನೈಸ್ ಟೋಲ್ ರೋಡ್ ನಾವು. ಯಪ್ಪ, ಟ್ಯಾಂಕ್ ಬ್ಯಾಗ್ ಒಂದಿದೆ, ಚಿಪ್ ಓಪನ್ ಆಯ್ತಾ? ಇವಾಗ ಮೊಬೈಲ್ ಇಡೋಕ್ಕೆ ಓಪನ್ ಮಾಡಿದ್ದೆ, ಹಾಗೆ ಓಪನ್ ಇಟ್ಟಿದ್ದೀವಿ. ಅಲ್ಲಿ ಬನ್ನೇರಘಟ್ಟ ಟೋಲ್ ಗೇಟ್ ಹತ್ರ ನಮ್ಮ ಶ್ರವಣ್ ಜಕಾತಿ ಈಸ್ ವೇಟಿಂಗ್. ಶ್ರವಣ್ ಮತ್ತು ಅವ್ರ ವೈಫು ವೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿಂದ ನಮ್ಮದೇ ಒಂದು 5 ಮಿನಿಟ್ಸ್ ಇದು ಏನಿದು ಟ್ಯಾಂಕ್ ಬ್ಯಾಗ್ ಎಲ್ಲ ಕಟ್ಟೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಅವ್ರು ಆಲ್ರೆಡಿ ರೀಚ್ ಆಗಿದ್ದಾರೆ, ತೊಂದರೆ ಇಲ್ಲ. ಒಂದು 5-10 ಮಿನಿಟ್ಸ್ ವಿಲ್ ಆಲ್ಸೋ ರೀಚ್. ಗಡ್ಬಡಿಲಿ ಹರಿಬರಿಲಿ ಹೋಗೋದು ಬೇಡ. ವಿ ಆರ್ ಗೋಯಿಂಗ್ ಫಾರ್ ದಿಸ್ ರೈಡ್ ಟು ಎಂಜಾಯ್ ಆ್ಯಂಡ್ ಲೆಟ್ಸ್ ಎಂಜಾಯ್ ದ ರೈಡ್. ಸೊ ನಿಮಗೆ ಅಟ್ ಲಾಸ್ಟ್ ಇಷ್ಟೊತ್ತವರೆಗೂ ಟೋಲ್ ಗೇಟಲ್ಲಿ ಸಿಕ್ಕಾಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 15-20 ನಿಮಿಷ ಕಂಟಿನ್ಯೂಸ್ ಟ್ರಾಫಿಕ್ ಇತ್ತು. ಲೈಟ್ ಆನ್ ಮಾಡ್ಕೊಳ್ಳೋಣ. ಈ ಕಡೆದು ಅಡ್ಜಸ್ಟ್ ಆಗಿದೆನಾ? ಆಗೈತೆ, ಸಾಕು ಅನ್ಕೊತೇನೆ ಇಷ್ಟು. ಸೊ ಶ್ರವಣ ಕಾಲ್ ಮಾಡಿದ್ದೆ. ಅವನು ಈ ಬನ್ನೇರಘಟ್ಟ ಮೇನ್ ರೋಡ್ ಬರುತ್ತಲ್ಲ, ಆ ಟೋಲ್ ಗೇಟಲ್ಲಿ ಮುಂದೆ ಹೋಗಿ ಸ್ವಲ್ಪ ನಿಂತವನಂತೆ. ಸೊ ಅಲ್ಲಿ ಹೋಗಿ ಅವನ್ನ ಕ್ಯಾಚ್ ಮಾಡ್ಕೋಬೇಕು. ಅಲ್ಲಿ ಅವರು ಮತ್ತು ಅವ್ರ ವೈಫು ಇದ್ದಾರೆ, ಇಲ್ಲಿ ನಾನು ನನ್ನ ವೈಫ್ ಇದ್ದೀವಿ. ಸೊ ಮದುವೆ ಕೆಲಸ ಅದು ಇದು ಅಂದ್ಕೊಂಡು ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಎಲ್ಲೂ ಆಚೆ ಹೋಗೋಕ್ಕೂ ಆಗಿರಲಿಲ್ಲ. ಹಾಗಾಗಿ ಒಂದೊಳ್ಳೆ ರೈಡ್ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ಬನ್ನೇರಘಟ್ಟ ಟೋಲ್ ಗೇಟ್ ರೀಚ್ ಆಗಿದ್ವಿ ಆ್ಯಂಡ್ ವಿ ಮೆಟ್ ಶ್ರವಣ್. ಸೊ ಇಲ್ಲೇ ಅವನೇ. ಸೊ ಇದು ಶ್ರವಣು ಮತ್ತು ಅವ್ರ ವೈಫು. ಓಕೆ, ಅವು ಡಾಮಿನಾರ್ 400 ಅವನು ಟಾಪ್ ಬಾಕ್ಸ್ ಹಾಕಿಸ್ದ. ಸೇಮ್ 55 ಲೀಟ್ರದ್ದು ನನ್ನಂಥದ್ದೇ ಹಾಕಿಸ್ದ. ಸೊ ನಾವಿಬ್ಬರು ಹೊರಡ್ತಾ ಇದ್ದೀವಿ ಈಗ ಟು ಚಿಕ್ಕಮಗಳೂರು. ಸೊ ದಿಸ್ ಈಸ್ ಆ್ಯಕ್ಚುಲಿ 3 day ಟ್ರಿಪ್. ಮೊದಲನೇದಾಗಿ ಸಾರಿ, ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆ್ಯಂಡ್ ಸೊ ದಿಸ್ ಈಸ್ ಆ್ಯಕ್ಚುಲಿ 3 days ಟ್ರಿಪ್. ಒಂದು ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಇವತ್ತು ಆಗಸ್ಟ್ 15. ಸೊ 15, 16, 17 3 ದಿನದ ಟ್ರಿಪ್ ಇದು. ಓಕೆ, ಸೊ 3 ದಿನದಲ್ಲಿ ವಿಲ್ ಸಿ ಅಮೇಝಿಂಗ್ ಪ್ಲೇಸಸ್, ಅಮೇಝಿಂಗ್ ವ್ಯೂಸ್, ವಾಟರ್ಫಾಲ್ಸ್, ಲೇಕ್ಸ್, ಪೀಕ್ಸ್ ಆ್ಯಂಡ್ ಈವನ್ ಕರ್ವಿ ರೌಟ್ಸ್ ಅಥವಾ ಹೇರ್ ಪಿನ್ ಬೆಂಡ್ಸ್ ಆ್ಯಂಡ್ ಮಚ್ ಮೋರ್. ಸೊ ಸ್ಟೇ ಟ್ಯೂನ್, ವಾಚ್ ಟಿಲ್ ದ ಎಂಡ್. ಓಕೆ ಸ್ನೇಹಿತರೆ, ವಿ ಹ್ಯಾವ್ ಅಫಿಷಿಯಲಿ ಎಂಟರ್ಡ್ ದ ಹಾಸನ್ ಹೈವೇ. ಸೊ ನೆಲಮಂಗಲ ಟೋಲ್ ಗೇಟ್ ಹತ್ರ ನಾವು ಲೆಫ್ಟ್ ತೊಗೊಂಡು ವಿ ಹ್ಯಾಡ್ ಅ ನೈಸ್ ಕಾಫಿ ಆ್ಯಂಡ್ ಬಿಟ್ಟಿದ್ದೀವಿ. ಸೊ ಶ್ರವಣ್ ಕೂಡ ಹಿಂದೆ ಬರ್ತಾ ಇದ್ದಾನೆ. ಬಟ್ ಆಬ್ವಿಯಸ್ಲಿ ಚಿಕ್ಕಮಂಗ್ಳೂರು ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಅದು ಮಳೆ ಸಿಗೋದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಚಲ, ಲೆಟ್ಸ್ ಗೋ. ಓಂ ಟ್ರಾಫಿಕಾಯ ನಮಃ, ಓಂ ಚಾಕ್ಲೇಟಾಯ ನಮಃ. ಚಾಕ್ಲೇಟ್ ಒಳಗಡೆ ಹೋಗ್ಬೋದು, ಬಟ್ ಥಿಂಗ್ ಈಸ್ ನಿನ್ನೆನೆ ಚೈನ್ ಕ್ಲೀನ್ ಫುಲ್ ಮಾಡಿಸಿ ಚೈನ್ ಲೂಬ್ ಮಾಡಿಸಿದ್ದೀನಿ ಗುರು. ವೇಸ್ಟ್ ಆಗಿಬಿಡುತ್ತೆ ಚೈನ್ ಕ್ಲೀನು, ಚೈನ್ ಲೂಬ್ ಎಲ್ಲ. ಓಕೆ, ನೆಲಮಂಗಲ
ದೇವಿಹಳ್ಳಿ ಎಕ್ಸ್ಪ್ರೆಸ್ ವೇ ಪ್ರೈವೇಟ್ ಲಿಮಿಟೆಡ್ ಯಾವುದೋ ಒಂದು ಟೋಲ್ ಗೇಟಲ್ಲಿ ಇದ್ದೀವಿ. ಅಗೇನ್ ದಿಸ್ ಇಸ್ ನಾಟ್ ಹಾಸನ್ ಟೋಲ್ ಗೇಟ್ ಗೈಸ್. ಅಂತ ಸ್ಟಾಪ್ ಕೊಟ್ಟನ ಇವನು. ಬರ್ರಿ ನೋಡೋಣ. ಏನಾಯ್ತಾ? ಹಾಂ, ಯಾವುದೋ ಚಲೋ ಇತ್ತಂದು ನೋಡಿ ನಿಲ್ಲಿಸು. ಯಾವುದೋ ಚಲೋ ಇತ್ತಂದು ನಿಲ್ಲಿಸು ನೋಡು. There are some more bikers here. ಎಷ್ಟು ಜನ ಇದ್ದಾರೆ ಗುರು ಬೈಕರ್ಸು. ಹಂಗೆ ಹೋಗ್ತಾನೆ ಅವರೇ. ಮುಗಿತಾನೆ ಇಲ್ಲ ನೋಡಿ, ಇಲ್ಲೂ ನಿಂತವ್ರೆ. ಎಲ್ಲೆಲ್ಲೂ ನಾವೇ ವಾ. ಸೊ ಮುಂದೆ ಎಲ್ಲ ತಿಂಡಿ ನಿಲ್ಲಿಸೋಣ. ನಾಗಮಂಗಲ ಆದಿಚುಂಚನಗಿರಿ. ಓ ನೈಸ್. ಆದಿಚುಂಚನಗಿರಿ ಈ ಕಡೆ ಹೌದು. ಅವತ್ತು ಬಂದಿದ್ವಿ ನಾವು ಇಲ್ಲಿ. ಅರ್ಜುನ ಆನೆ ತೀರ್ಕೊಂಡಿತ್ತಲ್ಲ, ಆವಾಗ ಆದಿಚುಂಚನಗಿರಿಗೆ ಹೋಗಿ ಅಲ್ಲಿ ಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ವಾಪಸ್ ನಾವು ಈ ಕಡೆ ಹೋಗಿದ್ದು. ನನ್ನ ವ್ಲಾಗಲ್ಲಿ ಟ್ರಿಬ್ಯೂಟ್ ಟು ಅರ್ಜುನ ಅಂತ ಹೇಳಿ ನನ್ನ ಯೂಟ್ಯೂಬಲ್ಲಿ ವ್ಲಾಗ್ ಇದೆ, ಚೆಕ್ ಮಾಡಿ. ಸೊ ಆದಿಚುಂಚನಗಿರಿಯಿಂದನೇ ಒಳಗಡೆ ಹೋಗಿ ಆಮೇಲೆ ಈ ಕಡೆ ಎಲ್ಲ ಹೋಗಿದ್ವಿ. ನಡ್ರಿ, ಲೆಟ್ಸ್ ಗೋ. ಓಕೆ ಸ್ನೇಹಿತರೆ, ಅಂಬಾರಿ ಗಾರ್ಡನಿಯಾ. ಸೊ ಇಲ್ಲಿ ತಿಂಡಿ ಮಾಡ್ಕೊಂಡ್ವಿ. ಓಕೆ ಇತ್ತು. ಹಾಗೆ ಹೇಳ್ಕೊಳ್ಳೋಷ್ಟು ಚೆನ್ನಾಗೂ ಇರಲಿಲ್ಲ ಆ್ಯಂಡ್ ಅನ್ನೋಷ್ಟು ಖರಾಬಾಗೂ ಇರಲಿಲ್ಲ. ಸೊ ನಾರ್ಮಲಾಗಿತ್ತು. ಓಕೆ ಸ್ನೇಹಿತರೆ, ಎಲ್ಲೋ ಒಂದು ಕಡೆ ಸೆಂಟ್ರಲ್ಲಿ ಇದ್ದೀವಿ. ಸೊ ಮಳೆ ಶುರುವಾಯಿತು. ಆ್ಯಕ್ಚುಲಿ ಸ್ಲೋ ಆಗಿದೆ, ಬಟ್ ನಾವು ನಮ್ಮ ಸ್ಟೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವರು ಇಲ್ಲ, ಮಳೆ ಇದೆ ಇಲ್ಲಿ, ಹಂಗೆ ಜಾಸ್ತಿನೂ ಇಲ್ಲ ಬಟ್ ಕಡಿಮೆನೂ ಇಲ್ಲ ಅಂತಂದರು. ಅದಕ್ಕೆ ರಿಸ್ಕ್ ಏನಕ್ಕೆ ಅಂತ ಹೆಂಗಿದ್ರು ಇಲ್ಲಿ ಸ್ಟಾರ್ಟ್ ಆಯಿತು ಮಳೆ. ಸೊ ರೇನ್ ಪ್ಯಾಂಟ್ ಹಾಕ್ಕೊತಾ ಇದ್ದೀವಿ. ರೇನ್ ಪ್ಯಾಂಟು ರೇನ್ ಶರ್ಟ್ ಎರಡು. ಎಸ್, ನಡ್ರಿ ರೆಡಿ ಆಗೋಣ. ಫಸ್ಟು ರೇನ್ ಗೇರ್ಸ್ ಹಾಕ್ಕೊಂಡು ವಿಲ್ ಗೆಟ್ ಬ್ಯಾಕ್ ಆನ್ ಬೈಕ್. ಸೊ ವಿ ಆರ್ ಬ್ಯಾಕ್ ಆನ್ ದ ಬೈಕ್ಸ್ ಆ್ಯಂಡ್ ನೋಡ್ತಾ ಇರ್ಬೋದು ರೈಡರ್ಸ್ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಫಾರ್ ಮಾನ್ಸೂನ್. ಸೊ ರೇನ್ ಗೇರ್ಸ್ ಎಲ್ಲ ಹಾಕ್ಕೊಂಡು ತುಂಬ ಜನ ರೈಡರ್ಸ್ ನಿಂತ್ಕೊಂಡಿದ್ರು. ಒಂಥರ ಒಂದೊಳ್ಳೆ ಸ್ಟ್ರೇಟ್ ಲೈನಲ್ಲಿ ನಿಂತ್ಕೊಂಡು ಎಲ್ಲರೂ ರೆಡಿ ಆಗ್ತಾಯಿದ್ರು. ದಿಸ್ ಈಸ್ ಕಾಲ್ಡ್ ಆಸ್ ಮಾನ್ಸೂನ್ ರೈಡ್. ಸೊ ಆರಾಮಾಗಿ ಮಳೆಯಲ್ಲೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗೋದು ಥರ ಫನ್. ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ, ಸಾಕಾಗಿದೆ. ಲೈಟಾಗಿ ಜಿಟಿ ಮಳೆ ಹೊಡಿತಾ ಇದೆ. ಆಮೇಲೆ ಹೇಗಿದ್ರು ನಾವು ನಮ್ಮ ಏರ್ಬಿಎನ್ಬಿ ಅಥವಾ ಹೋಮ್ ಸ್ಟೇ ಅವ್ರು ಕೇಳಿದ್ವಲ್ಲ, ಅಲ್ಲಿ ಲೈಟಾಗಿ ಮಳೆ ಇದೆ ಅಂತಂದರು. ಸೊ ಮಳೆ ಇರೋ ಕಾರಣ ವಿಲ್ ಗೋ ವಿತ್ ದ ರೇನ್ ಗೇರ್ಸ್, ವಿತ್ ದ ಪ್ರೊಟೆಕ್ಷನ್. ಸೊ ನಮಗೆ ಸೆಂಟ್ರಲ್ಲಿ ಎಲ್ಲನೂ ಜೋರಾಗಿ ಮಳೆ ಸಿಕ್ಕರೂ ಕೂಡ ತೊಂದರೆ ಇರಲ್ಲ, ಬಿಕಾಸ್ ವಿಲ್ ಬಿ ಆಲ್ರೆಡಿ ಪ್ರಿಪೇರ್ಡ್. ಲೆಟ್ಸ್ ಗೋ. ನಾನು ಹಾಕ್ಕೊಂಡೆ, ಸೊ ಸುಕನ್ಯನೂ ಹಾಕ್ಕೊಂಡ್ರು. ಓಕೆ ಸ್ನೇಹಿತರೆ, ನಮ್ಮ ಜಾಗದಲ್ಲಿ ಕಾರ್ನ್ ಇದೆ, ಕಾರ್ನ್ ಸುಡ್ತಾ ಇದ್ದಾರೆ. ಹೆಂಗಿದ್ರು ಮಳೆ ಇದೆ, ಲೈಟಾಗಿ ಕಾರ್ನ್ ಸುಡ್ತಾ ಇದ್ದಾರೆ. ಸೊ ಕಾರ್ನ್ ತಿನ್ನೋಕ್ಕೆ ಅಂತ ನಿಲ್ಲಿಸಿದ್ದೀವಿ. ಏನಾಗಲ್ಲ, ಇದು ಸಾಫ್ಟ್ ಇರ್ತೈತಿ. ನಿಂಗೆ ಒಂದು ಫುಲ್ ತಿಂತಿ? ಹಾಂ, ಒಂದು ಫುಲ್ ತಿಂತಿಲ್ಲ, ವೇಸ್ಟ್ ಮಾಡಬಾರ್ದು. ಸರಿ,
ಸರ್ ನಮಗೆ 2 ಕೊಡಿ, 2. ಎಷ್ಟೊಂದಿದಾವೆ ಗುರು ಇಲ್ಲಿ, ನೋಡಲ್ಲಿ ಹಿಂಗೆ ಸುಡ್ತವ್ರೆ, ಎಲ್ಲ ಕಡೆ ಸುಡ್ತವ್ರೆ. ಎಲ್ಲ ಕಡೆ ಸುಡ್ತವ್ರೆ. ಇಲ್ಲೇ ಹಿಂದೆ ಫಾರ್ಮ್ ಇದೆ, ಅಲ್ಲೇ ಕಟ್ ಮಾಡೋದು, ಇಲ್ಲಿ ಸುಡೋದು. 30 ರೂಪಾಯಿಗೆ ಒಂದು, ಬಟ್ ವರ್ತ್, ಚೆನ್ನಾಗಿ ಇತ್ತು. ಕಲ್ಲಿದ್ಲಿ ಸುಟ್ಟಿರೋದು, ಇದು ಗ್ಯಾಸ್ ಮೇಲಲ್ಲ, ಕಲ್ಲಿದ್ಲಿದು ಒಂಥರ ಚೆನ್ನಾಗಿರುತ್ತೆ, ಟೇಸ್ಟ್ ಒಂಥರ ಡಿಫ್ರೆಂಟ್ ಇರುತ್ತೆ. ನಮ್ಮ ಮುಂದಿನ ಪಯಣ ಶುರು. ಇಲ್ಲಿಂದ 65 ಕಿಲೋಮೀಟ್ರ್ ನಮ್ಮ ಹೋಮ್ ಸ್ಟೇ, ಬಟ್ ಸ್ಟಿಲ್ ಇಟ್ ಈಸ್ ಶೋಯಿಂಗ್ ಅರೌಂಡ್ 1.5 hour. ಅಯ್ಯೋ ಮಳೆ ಜೋರಾಯಿತು. ಅಯ್ಯೋ 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 ಜಾಲಿ, ಮಜಾ ಇದೆ ಗುರು. ಆವಾಗಲೇ ಮಳೆ ಬಂತ, ತಿರ್ಗಾ ಇವಾಗ ಸ್ಟಾಪು. 65 ಕಿಲೋಮೀಟರ್ಸ್ ಇದೆ, ಹಾಕಿಸ್ಕೊಂಡ್ಬಿಡೋದಾ ಏನು ಕತೆ? ಪೆಟ್ರೋಲ್ ಇದೆ, ಪೆಟ್ರೋಲ್ ಬಂಕ್ ಅಲ್ಲ ಇದು, ಸಾರಿ ಪೆಟ್ರೋಲ್ ಬಂಕ್ ಅಂದ್ಕೊಂಡೆ ನಾನು. ಸೊ ಒಳ್ಳೆ ರೋಡ್ಸಲ್ಲಿ ಒಳ್ಳೆ ವೆದರಲ್ಲಿ ಹೋಗ್ತಾ ಇದ್ದೀವಿ ಗುರು, ಮಜಾ ಬರ್ತಾ ಇದೆ. ಓಕೆ, ಲೈಟಾಗಿ ಕರ್ವಿ ರೋಡ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಯು ಆರ್ ಲುಕಿಂಗ್ ಎಟ್ ಇಟ್ ರೈಟ್ ನೌ. ಇದೊಂದು ಆಡ್ತಾ ಇರುತ್ತೆ, ರೇನ್ ಕವರ್ ಫಾರ್ ಮೈ ಟ್ಯಾಂಕ್ ಬ್ಯಾಗ್. ಅದು ಕೆಳಗಡೆ ಹಾಕಿಲ್ಲ, ಅದಕ್ಕೆ ಅಣ್ಣ ಇರೋಣ, ನಾವು ಹೋಗ್ತೀನಿ. ಮಳೆ 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 ಸುರಿತಾ ಇದೆ, ಮಳೆ ಸುರಿತಾ. ಇಲ್ಲಿ ಜಾಸ್ತಿ ಆಯ್ತು ಗುರು ಮಳೆ. ರೈನ್ ಕೋಟ್, ರೈನ್ ಪ್ಯಾಂಟ್ ಎರಡೂ ಇದೆ, ಟೆನ್ಷನ್ ಇಲ್ಲ. ಆ್ಯಂಡ್ ಗೋಪ್ರೋ ಕೂಡ ಸೆಮಿ ವಾಟರ್ ಪ್ರೂಫು. ಸೊ ಓಕೆ, ಸೊ ಹೋಮ್ ಸ್ಟೇದವರೇ ಕಾಲ್ ಮಾಡಿದ್ರು ಈಗ. ಸೊ ಎಲ್ಲಿದ್ದೀರಾ ಅಂತ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳಿದ್ರು. ಆಮೇಲೆ ಆ ಹೋಮ್ ಸ್ಟೇಯಿಂದ 2 ಕಿಲೋಮೀಟರ್ಸ್ ಮುಂಚೆ ಇರಬೇಕಾದ್ರೆ ಕಾಲ್ ಮಾಡಿ ನನಗೆ, ನಾನು ಮೇನ್ ರೋಡಿಗೆ ಬಂದು ಪಿಕ್ ಮಾಡ್ತೀನಿ ಅಂತಂದರು. ಪಾಪ ಒಳ್ಳೆಯವರು. ನಾನು ರಿವ್ಯೂಸ್ ನೋಡಿದೆ, ಸುಧೀರ್ ಹೋಮ್ ಸ್ಟೇ ಅಂತ ಹೇಳಿ ರಿವ್ಯೂಸ್ ನೋಡಿದೆ, ತುಂಬ ಒಳ್ಳೆ ರಿವ್ಯೂಸ್ ಇದೆ ಓನರ್ ಬಗ್ಗೆ. ಅದನ್ನು ನೋಡಿಬಿಟ್ಟೆ ನಾನು ಬುಕ್ ಮಾಡಿದ್ದು. ನಾನು ಮನೇನೂ ಅಷ್ಟು ನೋಡಿಲ್ಲ ಆ್ಯಂಡ್ ಪ್ರಾಪರ್ಟಿ ಫೋಟೋಸು ಕೂಡ ಚೆನ್ನಾಗಿದೆ, ಬಟ್ ನಾನು ಫಸ್ಟು ನೋಡಿದ್ದು ಓನರ್ ಬಗ್ಗೆ ರಿವ್ಯೂ. ತುಂಬ ಚೆನ್ನಾಗಿ ರಿವ್ಯೂ ಇತ್ತು ಓನರ್ ಬಗ್ಗೆ, ಹಾಗಾಗಿ ಪಟ್ ಅಂತ ಹೇಳಿ ಐ ಬುಕ್ಡ್ ಇಟ್. ಮಳೆ ರಾಯ, ಒಳ್ಳೆ ವೆದರ್ ಇದೆ ಗುರು, ವೆದರು ಚೆನ್ನಾಗಿದೆ, ರೋಡ್ಸು ಓಕೆ. ಅಯ್ಯೋ ಬ್ಯಾಟ್ರಿ ಖಾಲಿ, ಮಳೆಗೆ ಈ ಬ್ಯಾಟ್ರಿ. ಓಕೆ, ಓಹೋ ಜೋರಾಯಿತು ಗುರು, ಎಲ್ಲ ನಿಂತ್ಕೊಳ್ಳೇಬೇಕು. ಲಿಟ್ರಲಿ ಯಾವ್ದು ತೋರಿಸೋದು ಯಾವ್ದು ಬಿಡೋದು ಒಂದು ಗೊತ್ತಾಗ್ತಿಲ್ಲ ಗುರು. ಸಖತ್ತಾಗೈತೆ ಲೊಕೇಶನ್ನು, ವ್ಯೂಸು ಹಾಗೆ ಸಖತ್ತಾಗಿದ್ದಾವೆ. ನೋಡಲ್ಲಿ ಗಿಡಗಳು, ಆ ಕಡೆ ಈ ಕಡೆ ಸ್ಲೈಟಾಗಿ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಅದು ಆಗಲ್ವಾ? ಆಗ್ತಿರ್ಬೇಕಿಲ್ಲಿ.
ಬಟ್ ಅಷ್ಟು ಜಾಸ್ತಿ ಆಗಲ್ಲ ಅನ್ಕೊತೀನಿ. ಹಿಂಗೆ ಬರ್ತಾರೆ ಗುರು, ಅದೇ ಪ್ರಾಬ್ಲಮ್ಮು. ಆ ಕಡೆ ಲೇನಲ್ಲಿದ್ದರು ಈ ಕಡೆ ಸಡನ್ನಾಗಿ ಹಿಂಗೆ, ಎಸ್ಪೆಷಲಿ 3 ವೀಲರ್ಸ್. ಐ ಆಮ್ ಬೀಯಿಂಗ್ ವೆರಿ ಫ್ರ್ಯಾಂಕ್. ಬೆಂಗಳೂರಲ್ಲಾದ್ರೂ ಹಿಂಗೆ. ಓಕೆ, ವಿ ಆರ್ ಆನ್ ಅವರ್ ವೇ. ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಅವರು ಸುಧೀರ್ ಅವ್ರು ಕಾಲ್ ಮಾಡಿದ್ದೆ, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ಯಾವುದೋ ಸ್ಕೂಲ್ ಇದೆ ಅಂತೆ, ಸ್ಕೂಲ್ ಹತ್ರ ಬರ್ತೀನಿ ಅಂತಂದರು. ಬರ್ತಾಯಿದ್ದಾರೆ ಅವರು. ಕಾಡು ಒಳಗಡೆ, ಕಾಡು ಮಧ್ಯೆ ಎಷ್ಟೊಂದು ಹೋಮ್ ಸ್ಟೇಸ್ ಇದ್ದಾವೆ, ಎಷ್ಟೊಂದು ರೆಸಾರ್ಟ್ಸ್ಗಳಿದ್ದಾವೆ. ಯಾವ ಕಡೆ ತೋರಿಸ್ತಾ ಇದೆ ಲೊಕೇಶನ್? ಓಕೆ, ಪಾಪ ಸುಧೀರ್ ಅವ್ರು ಬಂದು ನಿಂತಿದ್ದಾರೆ ಇಲ್ಲಿ ಅವ್ರ ಕಾರಲ್ಲಿ. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಏನು ಗುರು ಇದು? ಚಾಕ್ಲೇಟು. ವಾ, ಕಾಡು ಮಧ್ಯೆ ಪ್ರಾಪರ್ ಹೋಮ್ ಸ್ಟೇ ಇದು. ಸಾಕಾದಾಗಿದೆ. ಓ, ಅಲ್ಲಿ ಮೇಲಿದೆ ಅಲ್ಲ. ಸ್ಟೇಗೆ ಬಂದ್ವಿ. ಆಹಾ, ವೆರಿ ನೈಸ್. ಸಖತ್ತಾಗಿದೆ ಗುರು. ಹಾಂ, ನೈಸ್. ಇದು ಇಲ್ಲ, ಅದು ಅವ್ರದ್ದು ಇರುತ್ತೆ. ಬಾಬಾ ಇಳಿ. ಇಲ್ಲ ಪರವಾಗಿಲ್ಲ ಸರ್. ಓಕೆ ಸ್ನೇಹಿತರೆ, ರೂಮ್ ಎಂಟ್ರ್ ಆಗಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಸೊ ಆ್ಯಂಡ್ ದಿಸ್ ಈಸ್ ನಾಟ್ ಸ್ಪಾನ್ಸರ್ಡ್ ಗೈಸ್. ಸೊ ನೀವು ನೋಡ್ತಾ ಇರ್ಬೋದು ರೂಮ್ಸು ನಮ್ಮೆಲ್ಲ ಇಲ್ಲಿ ಟಾಪ್ ಬಾಕ್ಸ್ ಅದು ಇಟ್ಟಿದ್ದೀವಿ. ಆ್ಯಂಡ್ ವಿ ಜಸ್ಟ್ ಚೇಂಜ್ ಕಾಸ್ಟ್ಯೂಮ್ಸ್. ಹೆಲ್ಮೆಟ್ಸ್ ಆರ್ ಹಿಯರ್. ದೇರ್ ಇಸ್ ಅ ವಾರ್ಡ್ರೋಬ್. ದಿಸ್ ಒನ್ ಮೋರ್ ಬಿಗ್ ಬೆಡ್ ಹಿಯರ್ ಆ್ಯಂಡ್ ದಿಸ್ ವಾಶ್ರೂಮ್ ಓವರ್ ದೇರ್. ಬ್ಯೂಟಿಫುಲ್ ಮ್ಯಾನ್. ಒಂದು ನಿಮಿಷ, ಲೆಟ್ ಅಸ್ ಗೋ ಔಟ್ ಫಾರ್ ಅ ಸೆಕೆಂಡ್. ಛತ್ರಿ ಬೇಕಾಗುತ್ತೆ ಅಂತ ಛತ್ರಿ ನಿಂತ್ಕೊಂಡ್ಬಂದಿದ್ದೀವಿ ಗುರು. ಛತ್ರಿ, ಸ್ಲಿಪ್ಪರ್ಸ್. ಓಕೆ, ಸೊ ಇದು ಬಂದು ಪ್ರಾಪರ್ಟಿ, ನಮ್ಮ ರೂಮು. ಸೊ ಈ ಕಡೆ ಶ್ರವಣ್ ಅವರು ಕೊಟ್ಟಿದ್ದೀವಿ. ಇಲ್ಲೊಂದು ರೂಮ್ ಇದೆ. ಸೊ ಇಟ್ಸ್ ಅ ಟೋಟಲ್ ಅಪಾರ್ಟ್ಮೆಂಟ್. ಆ್ಯಂಡ್ ಇಲ್ಲಿ ನಮ್ಮ ಇವಾಗ ಬಂದು ರೇನ್ಕೋಟ್ ಎಲ್ಲ ಒಣಗಾಕಿದ್ದೀವಿ. ಸೊ ಇಲ್ಲಿ ಸುಧೀರ್ ಇರುವಂಥ ಜಾಗ, ಓನರ್ ಇರುವಂಥ ಜಾಗ. ಹೊಸದಾಗಿದೆ ಪ್ರಾಪರ್ಟಿ. ಒಂದು ಸ್ಮಾಲ್ ವಾಕ್ ಹೋಗಿ ಬರೋಣ ಅಂತ. ಟು ಶೋ ಯು ದ ಪ್ರಾಪರ್ಟಿ. Look at this. Look at this, guys. Massive, massive. ಓ, ಇಲ್ಲಿ ಕೆಳಗಡೆನೂ ಹೋಗ್ಬೋದು. ವೆರಿ ನೈಸ್. ಸುತ್ತಲೂ ಗ್ರೀನ್, ನಾಟ್ ಜಸ್ಟ್ ಹಿಯರ್. ಸೊ ಇದು ಮೇ ಬಿ ಓನರ್ದು ಮನೆ ಅನ್ಕೊತೀನಿ, ಸುಧೀರ್ ಅವ್ರದ್ದು. ಸೊ ವಿ ಹ್ಯಾವ್ ಫುಲ್ಲಿ ಕವರ್ಡ್ ವಿತ್ ಗ್ರೀನರಿ. ಎಲ್ಲಿ ನೋಡ್ತಿರೋ ಅಲ್ಲಿ ಕವರ್ ಆಗಿದೆ ಗ್ರೀನರಿ.
ವಾ, ಹಳೇ ತಾರು. ಬೀಸ್ಟ್. ಇದಂತೂ ಪ್ಯೂರ್ ಸ್ಟೀಲ್ ಗುರು, ಇದು ಪ್ಯೂರ್ ಸ್ಟೀಲ್. ಹಳೇದು, ತುಂಬ ಹಳೇದು. MYC ಅಂತೆ ನಂಬರ್ ಪ್ಲೇಟ್. ಸೊ ದಿಸ್ ಈಸ್ ವೇರ್ ವಿ ಎಂಟರ್ಡ್. ಸೀದಾ ಹೋದರೆ ಮೇನ್ ರೋಡ್ ಸಿಗುತ್ತೆ. ಆ್ಯಂಡ್ ವಾಟ್ ಅ ವ್ಯೂ ಮ್ಯಾನ್, ವಾಟ್ ಅ ವ್ಯೂ, ಎಕ್ಸಲೆಂಟ್. ನಿನ್ನೆವರೆಗೂ ಸ್ವಲ್ಪ ಕಡಿಮೆ ಇತ್ತಂತೆ ಮಳೆ. ಇವತ್ತು ಎಷ್ಟು ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ ಸ್ನೇಹಿತರೆ, ಹೋಪ್ ಯು ಲೈಕ್ ದ ವಿಡಿಯೋ. ಸೆಕೆಂಡ್ ಎಪಿಸೋಡ್ ಬರುತ್ತೆ ಬೇಗ. ಸಾಯಂಕಾಲ ಎಲ್ಲೋ ಆಚೆ ಹೋಗ್ತಾಯಿದ್ವಿ, ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್. ಸೊ ಆ ಲೊಕೇಶನ್ ಹೋದ್ಮೇಲೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ಸೆಕೆಂಡ್ ಎಪಿಸೋಡ್. ಥ್ಯಾಂಕ್ ಯು. ಬೈ ಬಾಯ್.